ಯುರೋಪಿನ ಕ್ರೈಸ್ತ ದೇಶದಲ್ಲಿ ಸನಾತನದ ಸದ್ದು, ಟಿವಿ ಸೀರಿಯಲ್ಗಳಲ್ಲಿ ಹಿಂದುತ್ವದ ಜಾದು, ಅರ್ಮೇನಿಯಾದಲ್ಲಿ ಸನಾತನಕ್ಕೆ ಫಿದಾ ಆದ ಜೆನ್ಜಿ. ಸನಾತನ ಧರ್ಮ ವಿಶ್ವದಾದ್ಯಂತ ಹಬ್ಬುತ್ತಿದೆ, ತನ್ನ ಹಳೆ ಬೇರುಗಳನ್ನ ಮತ್ತೆ ಬೆಳೆಸುತ್ತಿದೆ. ಪ್ರಪಂಚದ ಮೂಲೆ ಮೂಲೆಯಲ್ಲಿ ಭಾರತದ ಸನಾತನ ಸಂಸ್ಕೃತಿಯ ಹೆಜ್ಜೆಗುರುತುಗಳು ಇಂದಿಗೂ ಜಗತ್ತನ್ನೇ ಆಶ್ಚರ್ಯಚಕಿತಗೊಳಿಸುತ್ತಿವೆ. ಅದೇ ರೀತಿ ಈಗ ಯುರೋಪ್ ಮತ್ತು ಏಷ್ಯಾದ ಮಧ್ಯೆ ಇರುವ ಒಂದು ಸಣ್ಣ ಸುಂದರ ದೇಶ ಅರ್ಮೇನಿಯಾ, ಇಲ್ಲೂ ಕೂಡ ಸನಾತನದ ಸದ್ದು ಜೋರಾಗಿ ಕೇಳಿಬರುತ್ತಿದೆ. ಇಂದು ಅರ್ಮೇನಿಯಾದ ಯುವ ಪೀಳಿಗೆ ಅಂದರೆ ಜೆನ್ಜಿಗಳು ಭಾರತದ ಹಿಂದೂ ಸಂಸ್ಕೃತಿ ಹಾಗೂ ಸನಾತನ ಧರ್ಮಕ್ಕೆ ಸಂಪೂರ್ಣ ಫಿದಾ ಆಗಿದ್ದಾರೆ. ಇದು ಕೇವಲ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಅಲ್ಲ, ಬದಲಾಗಿ ಅರ್ಮೇನಿಯಾದ ರಾಷ್ಟ್ರೀಯ ವಾಹಿನಿಗಳು, ಮ್ಯೂಸಿಕ್ ಕನ್ಸರ್ಟ್ಗಳು ಹಾಗೂ ಅಲ್ಲಿನ ಪ್ರಸಿದ್ಧ ಟಿವಿ ಸೀರಿಯಲ್ಗಳಲ್ಲೂ ಭಾರತದ ಭಕ್ತಿಗೀತೆಗಳು, ಮಂತ್ರಗಳು ಹಾಗೂ ಸನಾತನ ಸಂಸ್ಕೃತಿ ರಾರಾಜಿಸುತ್ತಿವೆ. ಹಾಗಾದ್ರೆ ಅರ್ಮೇನಿಯನ್ನರಿಗೆ ಭಾರತದ ಮೇಲಿರುವ ಈ ಅಪಾರ ಪ್ರೀತಿಯ ಹಿಂದಿನ ಅಸಲಿ ರಹಸ್ಯವೇನು? ಇವರಿಬ್ಬರ ಮಧ್ಯೆ ಇರುವ ಆ 2000 ವರ್ಷಗಳ ಹಳೆಯ ಐತಿಹಾಸಿಕ ಲಿಂಕ್ ಆದ್ರೂ ಏನು? ಹೌದು ವೀಕ್ಷಕರೇ, ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿರುವ ಈ ದೃಶ್ಯಗಳನ್ನೊಮ್ಮೆ ನೋಡಿ. ಅರ್ಮೇನಿಯಾದ ಟಿವಿ ಡ್ರಾಮಾಗಳಲ್ಲಿ ಹಿಂದೂ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳುವುದು ಅಲ್ಲಿ ಸಾಮಾನ್ಯ ಸಂಗತಿಯಾಗಿ ಬಿಟ್ಟಿದೆ. ಅಲ್ಲಿನ ಒಂದು ಪ್ರಸಿದ್ಧ ಮ್ಯೂಸಿಕ್ ವಿಡಿಯೋದಲ್ಲಿ ಅರ್ಮೇನಿಯಾದ ವೃದ್ಧ ಅಜ್ಜಿಯೊಬ್ಬರು ಭಾರತದ ಸೀರಿಯಲ್ಗಳನ್ನು ನೋಡಿ ಪ್ರಭಾವಿತರಾಗಿ ತಾವು ಸೀರೆ ಉಟ್ಟು ಹಣೆಗೊಂದು ಬಿಂದಿ ಇಟ್ಟುಕೊಂಡು ಸನಾತನ ಸಂಸ್ಕೃತಿಯನ್ನು ಅಪ್ಪಿಕೊಳ್ಳುವ ದೃಶ್ಯ ಎಲ್ಲರ ಗಮನ ಸೆಳೆಯುತ್ತಿದೆ. ಅರ್ಮೇನಿಯಾದಲ್ಲಿ ಹಿಂದೂ ಧರ್ಮದ ಪ್ರಭಾವ ಇಷ್ಟೊಂದು ಆಳವಾಗಿರಲು ನಾವು ಇತಿಹಾಸದ ಪುಟಗಳನ್ನು 2000 ವರ್ಷಗಳಷ್ಟು ಹಿಂದಕ್ಕೆ ತಿರುಗಿಸಬೇಕಾಗುತ್ತದೆ. ಅಂದು ಯುರೋಪ್ ಮತ್ತು ಏಷ್ಯಾದ ಪರ್ವತಗಳ ಮಧ್ಯೆ ಅರ್ಮೇನಿಯಾ ಎಂಬ ಸಾಮ್ರಾಜ್ಯವಿತ್ತು. ಅದೇ ಸಮಯದಲ್ಲಿ ಭಾರತದ ಪ್ರಾಚೀನ ನಗರವಾದ ಉಜ್ಜಯಿನಿ ವ್ಯಾಪಾರ, ಖಗೋಳಶಾಸ್ತ್ರ ಮತ್ತು ಸಂಸ್ಕೃತಿಯ ಜಾಗತಿಕ ಕೇಂದ್ರವಾಗಿತ್ತು. ಪ್ರಾಚೀನ ಜಗತ್ತಿನ ಪ್ರಸಿದ್ಧ ವ್ಯಾಪಾರ ಮಾರ್ಗವಾಗಿದ್ದ ಸಿಲ್ಕ್ ರೂಟ್ ಮೂಲಕ ಭಾರತದ ಸಾಂಬಾರು ಪದಾರ್ಥಗಳು, ಅಮೂಲ್ಯ ರತ್ನಗಳು ಮತ್ತು ಬಟ್ಟೆಗಳು ಅರ್ಮೇನಿಯಾ ತಲುಪುತ್ತಿದ್ದವು. ಭಾರತೀಯ ವ್ಯಾಪಾರಿಗಳು ಕೇವಲ ವಸ್ತುಗಳನ್ನು ಮಾತ್ರವಲ್ಲ, ಜೊತೆಗೆ ವೇದಗಳ ಕಥೆಗಳು, ಹಿಂದೂ ಧಾರ್ಮಿಕ ಆಚರಣೆಗಳು ಮತ್ತು ಸಂಸ್ಕೃತಿಯನ್ನು ಅರ್ಮೇನಿಯಾ ದೇಶಕ್ಕೆ ಕೊಂಡೊಯ್ದರು. ಅರ್ಮೇನಿಯಾದ ಇತಿಹಾಸದಲ್ಲಿ ಒಂದು ರೋಚಕ ಕಥೆಯ ಉಲ್ಲೇಖವಿದೆ. ಭಾರತದ ಉಜ್ಜಯಿನಿ ನಗರದಿಂದ ಇಬ್ಬರು ಭಾರತೀಯ ರಾಜಕುಮಾರರು ಕೆಲವು ರಾಜಕೀಯ ಕಾರಣಗಳಿಂದಾಗಿ ಅಥವಾ ರಾಯಲ್ ಮಿಷನ್ನ ಮೇಲೆ ತಮ್ಮ ಸೈನಿಕರು, ಅರ್ಚಕರು ಮತ್ತು ವ್ಯಾಪಾರಿಗಳೊಂದಿಗೆ ಅರ್ಮೇನಿಯಾ ತಲುಪಿದ್ದರು. ಅವರು ಅಲ್ಲೆಯೇ ನೆಲೆಸಿ ಭಾರತೀಯ ಶೈಲಿಯ ಯುದ್ಧ ಕಲೆ ಹಾಗೂ ಹಿಂದೂ ಶೈಲಿಯ ದೇವಸ್ಥಾನ ಮತ್ತು ಪೂಜಾ ಪದ್ಧತಿಗಳನ್ನು ಅಲ್ಲಿ ಆರಂಭಿಸಿದರು ಎಂದು ಇತಿಹಾಸಕಾರರು ನಂಬುತ್ತಾರೆ. ಇದಕ್ಕೆಲ್ಲ ಪುರಾವೆ ಎಂಬಂತೆ ಅರ್ಮೇನಿಯಾದ ಪ್ರಸಿದ್ಧ ಪ್ರಾಚೀನ ಇತಿಹಾಸಕಾರರು ಮತ್ತು ಬರಹಗಾರರಾದ ಮೋವೆಸ್ ಖೊರೆನಾಟ್ಸೆ ತಮ್ಮ ಹಳೆಯ ಲೇಖನಗಳಲ್ಲಿ ಭಾರತೀಯರು ಹಾಗೂ ಹಿಂದೂ ಪೂಜಾ ಪದ್ಧತಿಗಳು ಅರ್ಮೇನಿಯಾದಲ್ಲಿ ಅಸ್ತಿತ್ವದಲ್ಲಿದ್ದ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ಸೂರ್ಯಾರಾಧನೆ, ಪವಿತ್ರ ಅಗ್ನಿಪೂಜೆ ಮತ್ತು ನಾಗಾರಾಧನೆ ಭಾರತೀಯ ಮತ್ತು ಪ್ರಾಚೀನ ಅರ್ಮೇನಿಯನ್ ಸಂಸ್ಕೃತಿ ಎರಡರಲ್ಲೂ ಸಮಾನವಾಗಿ ಕಂಡುಬರುತ್ತದೆ. ವಾಸ್ತವವಾಗಿ ಅರ್ಮೇನಿಯಾದ ಪ್ರಾಚೀನ ಸಂಸ್ಕೃತಿಯನ್ನು ಪೇಗನ್ ಕಲ್ಚರ್ ಎಂದು ಕರೆಯಲಾಗುತ್ತಿತ್ತು. ಇದನ್ನು ಇಂಡೋ ಯುರೋಪಿಯನ್ ಭಾಷೆಯಲ್ಲಿ ಋಗ್ವೇದ ಸಂಸ್ಕೃತಿಗೆ ಹೋಲಿಸಲಾಗುತ್ತದೆ. ಆದರೆ ನಂತರದ ದಿನಗಳಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳ ಪ್ರಭಾವದಿಂದಾಗಿ ಅರ್ಮೇನಿಯಾ ಜಗತ್ತಿನ ಮೊದಲ ಅಧಿಕೃತ ಕ್ರಿಶ್ಚಿಯನ್ ರಾಷ್ಟ್ರವಾಯಿತು. ಕಾಲಕ್ರಮೇಣ ಅಲ್ಲಿನ ಹಿಂದೂ ಪ್ರಭಾವ ಮತ್ತು ದೇವಸ್ಥಾನಗಳು ನಾಶವಾದರೂ ಇತಿಹಾಸದ ಪುಟಗಳಲ್ಲಿ ಮತ್ತು ಅಲ್ಲಿನ ಜನರ ರಕ್ತದಲ್ಲಿ ಆ ಸನಾತನ ಕನೆಕ್ಷನ್ ಇಂದಿಗೂ ಜೀವಂತವಿದೆ ಅನ್ನೋದನ್ನು ಅರ್ಮೇನಿಯನ್ನರು ತೋರಿಸಿಕೊಡುತ್ತಿದ್ದಾರೆ.